ಮೇಘ್ನಾ ರಾಜ್ರವರು ಒಂದು ತಮ್ಮ ಗಂಡನನ್ನು ನೋಡಲಿಕ್ಕೆ ಒಂದು ವಿದೇಶಕ್ಕೆ ಹೋಗಿದ್ದಾರಂತೆ. ಸೊ ವಿದೇಶದಲ್ಲಿ ಎರಡನೇ ಮದುವೆನ ಮೇಘ್ನಾ ರಾಜ್ರವರು ಆಗಲಿದ್ದಾರಂತೆ. ಸೊ ಇದು ಏನಾಯಿತು, ಮೇಘ್ನಾ ರಾಜ್ರವರ ಗಂಡು ಯಾರು, ಸೊ ಏನನ್ನ ಕೆಲಸ ಮಾಡ್ತಾರೆ, ಎರಡನೇ ಮದುವೆಯನ್ನು ಸೊ ಯಾಕೆ ಒಂದು ಮೇಘ್ನಾ ರಾಜ್ರವರು ಈ ರೀತಿಯಾದ ನಿರ್ಧಾರವನ್ನು ತೆಗೆದುಕೊಂಡ್ರು. ಸೊ ಮೊಟ್ಟ ಮೊದಲನೇದಾಗಿ ಎರಡನೇ ಮದುವೆಯನ್ನು ಆಗೋದಿಲ್ಲ ಅಂತ ಮಾತನ್ನು ಹೇಳಿದವರು. ಸೊ ಅವ್ರ ತಂದೆ ತಾಯಿಯವರು ಒಂದು ಎರಡನೇ ಮದುವೆಯನ್ನು ಆಗು ಮಗಳೇ ಅನ್ನೋ ಮಾತನ್ನು ಹೇಳಿದಾಗ, ಇಲ್ಲಪ್ಪ ನಾನು ಎರಡನೇ ಮದುವೆಯನ್ನು ಆಗೋದಿಲ್ಲ, ನನಗೆ ಎರಡನೇ ಮದುವೆ ಆಗೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ನೋ ಮಾತನ್ನು ಮೇಘ್ನಾ ರಾಜ್ರವರು ಹೇಳಿದರು. ಆದರೆ ಯಾಕೆ ಒಂದು ಎರಡನೇ ಮದುವೆಯನ್ನು ಆಗ್ತೀನಿ ಅನ್ನೋ ಮಾತನ್ನು ಮೇಘ್ನಾ ರಾಜ್ರವರು ಹೇಳಿದರು. ಸೊ ಮೊಟ್ಟ ಮೊದಲನೇದಾಗಿ ಎರಡನೇ ಮದುವೆಯನ್ನು ಆಗೋಲ್ಲ ಅಂತಂದವರು ಯಾಕೆ ಒಂದು ಈ ರೀತಿಯಾಗಿ ಚೇಂಜ್ ಆದರು, ಈಗ ವಿದೇಶಕ್ಕೆ ಹೋಗಿದ್ದಾದ್ರು ಯಾಕೆ, ಸೊ ಏನಾಯಿತು ಇವರ ನಡುವೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಎಳೆಯಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ವಿಜಯ್ ರಾಘವೇಂದ್ರ ಮತ್ತು ಮೇಘ್ನಾ ರಾಜ್ರವರ ಬಗ್ಗೆ ಇತ್ತೀಚಿನ ದಿನಮಾನಗಳಲ್ಲಿ ಸುದ್ದಿಗಳು ತುಂಬಾನೇ ಹರಡ್ತಾ ಇದ್ವು. ಆದರೆ ಅದು ಸುಳ್ಳು ಸುದ್ದಿ ಅಂತಕ್ಕಂಥದ್ದನ್ನ ವಿಜಯ್ ರಾಘವೇಂದ್ರ ಅವರು ಸ್ಪಷ್ಟವಾಗಿ ಹೇಳ್ಕೊಂಡ್ಬಿಟ್ಟಿದ್ರು. ನನ್ನ ಮತ್ತು ಮೇಘ್ನಾ ನಡುವೆ ಯಾವುದೇ ರೀತಿಯಾದ ಸಂಬಂಧವಿಲ್ಲ, ನಾನು ಸ್ಪಂದನಾ ಅವರನ್ನ ಬಿಟ್ಟು ಯಾರನ್ನ ಕೂಡ ಒಂದು ಕಣ್ಣೆತ್ತಿ ಕೂಡ ನೋಡೋದಿಲ್ಲ, ನನಗೆ ಸ್ಪಂದನಾನೇ ಎಲ್ಲ, ಅವಳು ಈಗೂ ಎಲ್ಲೂ ಹೋಗಿಲ್ಲ, ನನ್ನ ಜೊತೆ ಇದ್ದಾಳೆ ಅನ್ನೋ ಮಾತನ್ನು ಕೂಡ ವಿಜಯ್ ರಾಘವೇಂದ್ರ ಅವರು ಹೇಳಿ ನನ್ನ ಅವರ ನಡುವೆ ಇರೋದು ಕೇವಲ ಫ್ರೆಂಡ್ಶಿಪ್ ಅಷ್ಟೇ ಅನ್ನೋದನ್ನ ಹೇಳ್ಬಿಟ್ಟು ಒಂದು ಆ ವಿಷಯದ ಬಗ್ಗೆ ಸಂಪೂರ್ಣವಾದ ಕ್ಲಿಯಾರಿಟಿಯನ್ನು ಕೊಟ್ಟಿದ್ರು. ಸೊ ಅಂತಹ ಮೇಘ್ನಾ ರಾಜ್ರವರ ಮದುವೆ ಬಗ್ಗೆ ಈಗ ತುಂಬಾನೇ ಚರ್ಚೆಗಳು ನಡೀತಾ ಇದ್ವು. ಸೊ ಮೇಘ್ನಾ ರಾಜ್ರವರು ಸ್ವತಃ ತಾವೇ ಹೇಳ್ಕೊಂಡಿದ್ರು, ಇಲ್ಲ ನನ್ನ ಮಗನಿಗೆ ತಂದೆ ತಾಯಿ ಎಲ್ಲವೂ ಕೂಡ ನಾನೇ ಆಗಿರ್ತೀನಿ, ನನಗೆ ಎರಡನೇ ಮದುವೆ ಬೇಡ ಅನ್ನೋ ಮಾತನ್ನ ಒಂದು ಮೇಘ್ನಾ ರಾಜ್ರವರು ಹೇಳಿಕೊಂಡಿದ್ರು. ಅಂತ ಮೇಘ್ನಾ ರಾಜ್ರವರು ಈಗ ಎರಡನೇ ಮದುವೆಯನ್ನು ಆಗ್ತೀನಿ ಅನ್ನೋದನ್ನ ಒಂದು ಬ್ರಾಡ್ಕಾಸ್ಟ್ ಚಾನಲಲ್ಲಿ, ಇಂಗ್ಲಿಷ್ ಬ್ರಾಡ್ಕಾಸ್ಟ್ ಚಾನಲ್ನಲ್ಲಿ ಹೇಳಿದ್ದಾರೆ. ಸೊ ಅಷ್ಟಕ್ಕೂ ಏನಾಯಿತು ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಮೊಟ್ಟ ಮೊದಲನೇದಾಗಿ ಮೇಘ್ನಾ ರಾಜ್ರವರು ತುಂಬಾ ತಮ್ಮ ಸಂಬಂಧಿಕರನ್ನ ನಂಬಿದ್ರಂತೆ. ಸೊ ಯಾವ ರೀತಿಯಾಗಿದ್ರಪ್ಪ ಅಂತಂದ್ರೆ ತುಂಬಾ ಒಂದು ಒಳ್ಳೆಯ ಬಾಂಡಿಂಗ್, ತುಂಬಾನೇ ಕ್ಲೋಸ್ ಆಗಿದ್ವಿ. ಆದರೆ ಒಂದು ಚಿರಂಜೀವಿ ಸರ್ಜಾ ಅವರು ಯಾವಾಗ ಮರಣವನ್ನು ಹೊಂತಾರೋ ಆವಾಗಿನಿಂದನೂ ಕೂಡ ಎಲ್ಲರೂ ನನ್ನಿಂದ ದೂರ ಆಗ್ಬಿಟ್ರು ಅನ್ನೋ ಮಾತನ್ನ ಮೇಘ್ನಾ ರಾಜ್ರವರು ಹೇಳ್ತಾರೆ. ಸೊ ಎಲ್ಲರೂ ಕೂಡ ದೂರ ಆದರೂ ನನಗೇನು ಒಂದು ಸಿಟ್ಟಾಗಲಿಲ್ಲ, ಸೊ ಇರಲಿ ಅವರಾದ್ರೂ ಚೆನ್ನಾಗಿರ್ಲಿ ಅಂತ ಬಯಸಿದೆ. ಆದರೆ ಯಾರೆಲ್ಲರೂ ಕೂಡ ನನ್ನ ಒಂದು ಕೆಟ್ಟದ್ದನ್ನು ಬಯಸೋಕೆ ಸ್ಟಾರ್ಟ್ ಮಾಡಿದ್ರು, ಎಲ್ಲರೂ ಕೂಡ ನನಗೆ ಕೆಟ್ಟದ್ದನ್ನು ಬಯಸೋಕೆ ಸ್ಟಾರ್ಟ್ ಮಾಡಿದ್ರು. ಸೊ ಯಾವ ರೀತಿಯಾಗಿದ್ರಪ್ಪ ಅಂತಂದರೆ ನನ್ನ ಜೊತೆಗೆ ತುಂಬಾನೇ ಒಂದು ಕ್ಲೋಸ್ ಆಗಿದ್ದಂಥವ್ರು ಈ ರೀತಿಯಾಗಿ ಯಾಕಾದ್ರು, ನಂದೇ ತಪ್ಪ ಏನು ಅನ್ನೋದನ್ನ ನನಗೆ ತುಂಬಾನೇ ಒಂದು ಕೋಪ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ದು. ಇನ್ನು ಅವರು ಇದ್ದಿದ್ದೇ ನನ್ನ ಗಂಡನನ್ನ ಹೆಸರನ್ನ ಬಳಸ್ಕೊಳ್ಳೋದಕ್ಕೆ ಅನ್ನೋದು ನನಗೆ ಗೊತ್ತಾಯಿತು. ಯಾಕಪ್ಪ ಅಂತಂದರೆ ಯಾವುದೇ ಕೆಲಸದಲ್ಲಿ ಏನಾದರೂ ಕೆಲಸ ಆಗಬೇಕಾದ್ರೆ ನಾನು ಇಂಥವ್ರು, ಸೊ ನನಗೆ ಒಂದು ರಿಲೇಷನ್ ಆಗಬೇಕು, ಚಿರಂಜೀವಿ ಸರ್ಜಾ ಅವರು ಈ ಥರದ ಹೆಸರನ್ನ ಬಳಸ್ಕೊಂಡು ಅವರು ಕೆಲವೊಂದಿಷ್ಟು ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ರು. ಅದಕ್ಕಾಗಿ ಅವರು ಇದ್ರು. ಒಂದು ಚಿರಂಜೀವಿ ಸರ್ಜಾ ಅವರು ಮರಣ ಹೊಂದಿದಾಗ ಅವರು ನನ್ನ ಹತ್ರ ಇರಲಿಲ್ಲ ಅನ್ನೋ ಮಾತನ್ನು ಕೂಡ ಇಲ್ಲಿ ಮೇಘ್ನಾ ರಾಜ್ರವರು ಹೇಳ್ತಾರೆ. ಸೊ ಎಲ್ಲರ ಬಣ್ಣ ಕೂಡ ನನಗೆ ಬಯಲಾಯಿತು ಅನ್ನೋ ಮಾತನ್ನು ಕೂಡ ಒಂದು ಮೇಘ್ನಾ ರಾಜ್ರವರು ಹೇಳ್ತಾರೆ. ಇನ್ನು ಮೇಘ್ನಾ ರಾಜ್ರವರು ವಿದೇಶಕ್ಕೆ ಹೋಗಿದ್ದಾರೆ ಒಂದು ಗಂಡನನ್ನ ನೋಡೋಕೆ ಅನ್ನೋ ಮಾತುಗಳು ತುಂಬಾನೇ ಕೇಳಿ ಬರ್ತಾ ಇವೆ. ಆದರೆ ಇದಕ್ಕೆ ತುಂಬಾನೇ ಒಂದು ಮಾಹಿತಿಯನ್ನು ಹೇಳ್ಬೇಕಪ್ಪ ಅಂತಂದ್ರೆ, ಒಂದು ಮೇಘ್ನಾ ರಾಜ್ರವರು ಚಿರಂಜೀವಿ ಸರ್ಜಾ ಅವರು ಒಂದು ಮರಣ ಹೊಂದಿದಾಗಿನಲ್ಲೂ ಕೂಡ ತಮ್ಮ ಮಗನೇ ತಮ್ಮ ಜೀವ, ತಮ್ಮ ಮಗನೇ ತಮ್ಮ ಸರ್ವಸ್ವ ಅಂತಕ್ಕಂಥ ಒಂದು ನುಡಿಯಿಂದ ಒಂದು ಬದುಕ್ತಾ ಇದ್ದಾರೆ. ತಮ್ಮ ಮಗನೇ ತಮ್ಮ ಜೀವ, ತಮ್ಮ ಮಗನೇ ತಮ್ಮ ಸರ್ವಸ್ವ ಅಂತಕ್ಕಂಥದ್ದನ್ನು ಅವರು ತುಂಬಾನೇ ಇಷ್ಟಪಟ್ಟು ಹೇಳ್ಕೊಳ್ತಾ ಇದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ತಮ್ಮ ಮಗನಿಗೋಸ್ಕರ ನಾನು ಬದುಕಿರೋದು ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಅವನ ಒಂದು ಎಲ್ಲ ಒಂದು ಆಕ್ಟಿವಿಟೀಸ್ಗಳನ್ನು ನೋಡಿಕೊಂಡು ಒಂದು ಹೋಗ್ತಾ ಇದ್ದಾರೆ. ತಮ್ಮ ಮಗನಿಗೋಸ್ಕರ ಎಲ್ಲವನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ತಮ್ಮ ಮಗನ ಹಾಲಿಡೇಸ್ ಕೂಡ ಇತ್ತು, ಅದಕ್ಕಾಗಿ ಒಂದು ಹಾಲಿಡೇಸ್ ಇರುವಾಗ, ಸೊ ಒಂದು ಬೇಸಿಗೆ ರಜೆ ಇರುವಾಗ ಅವರು ಒಂದು ವಿದೇಶಕ್ಕೆ ತಮ್ಮ ಮಗನನ್ನ ಕರೆದುಕೊಂಡು ಒಂದು ಟ್ರಿಪ್ ಅಂತ ಹೋಗಿದ್ದಾರೆ. ಸೊ ಮದುವೆಯ ಯಾವುದೇ ಒಂದು ಕನಸುಗಳು ಅವರಲ್ಲಿ ಇರಲಿಲ್ಲ. ಸೊ ಆದರೆ ಮದುವೆ ಕೂಡ ಆಗ್ತೀನಿ ಅನ್ನೋ ಮಾತನ್ನು ಕೂಡ ಅವರು ಒಂದು ಇತ್ತೀಚೆಗೆ ಒಂದು ಬ್ರಾಡ್ಕಾಸ್ಟ್ ಚಾನಲ್ನಲ್ಲಿ ಹೇಳಿದ್ದಾರೆ. ಸೊ ಆದರೆ ಮದುವೆಯ ವಿಚಾರವಾಗಿ ಅವರು ಒಂದು ವಿದೇಶಕ್ಕೆ ಹೋಗಿಲ್ಲ, ಒಂದು ಟ್ರಿಪ್ಗಳನ್ನು ಮಾಡೋಕೆ ವಿದೇಶಕ್ಕೆ ಹೋಗಿದ್ದಾರೆ ಅಂತಕ್ಕಂಥ ಸುದ್ದಿಗಳು ನಮಗೆ ತಿಳಿದು ಬಂದಿವೆ. ಸೊ ಮೇಘ್ನಾ ರಾಜ್ರವರು ಎರಡನೇ ಮದುವೆಯನ್ನು ಆಗಬಾರ್ದು, ಸೊ ಇವರು ಎರಡನೇ ಮದುವೆಯನ್ನು ಆದರೆ ಒಂದು ತಪ್ಪಾಗುತ್ತೆ ಅನ್ನೋ ಮಾತನ್ನು ಕೆಲವೊಂದಿಷ್ಟು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇನ್ನೊಂದಿಷ್ಟು ಅಭಿಮಾನಿಗಳು ಇಲ್ಲ, ಇವರು ಎರಡನೇ ಮದುವೆಯನ್ನು ಆಗದಿದ್ರೇನೆ ಒಳ್ಳೆಯದು, ಸೊ ಎರಡನೇ ಮದುವೆಯನ್ನು ಆಗಲಿ ಅನ್ನೋ ಮಾತನ್ನು ಕೆಲವೊಂದಿಷ್ಟು ಜನ ಹೇಳಿದ್ರೆ ಆಗದಿದ್ರೇನೆ ಒಳ್ಳೆಯದು ಅನ್ನೋ ಮಾತನ್ನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಮೇಘ್ನಾ ರಾಜ್ರವರು ಎರಡನೇ ಮದುವೆ ಬಗ್ಗೆ ನಿಮ್ಗೆ ಅನಿಸುತ್ತೆ, ಮೇಘ್ನಾ ರಾಜ್ರವರು ಎರಡನೇ ಮದುವೆಯನ್ನು ಆಗಬೇಕಾ ಅಥವಾ ಆಗಬಾರ್ದಾ, ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.